ನಮಸ್ಕಾರ ಮಿತ್ರರೇ. ಇವತ್ತು ರಾಮನವಮಿ. ಈ ರಾಮನವಮಿಯಂದು ಪ್ರತಿಯೊಂದು ದೇವಸ್ಥಾನಗಳಲ್ಲಿಯೂ ಕೋಸಂಬರಿ ಹಾಗೂ ಪಾನಕದ ವಿತರಣೆ ಮಾಡುತ್ತಾರೆ. ಪ್ರಸಾದ ರೂಪವಾಗಿ ನಾವು ಮನೆಗಳಲ್ಲಿ ಕೋಸಂಬರಿ ಹಾಗೂ ಪಾನಕವನ್ನು ತಯಾರಿಸಿ ಅದನ್ನು ದೇವರಿಗೆ ಅರ್ಪಿಸುತ್ತೇವೆ. ಈ ಕೋಸಂಬರಿ ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಹೆಸರು ಬೇಳೆಯನ್ನು ನೆನೆಸಿ ಮಾಡಿದಂತಹ ಒಂದು ಪ್ರಸಾದ. ಅದರಲ್ಲಿ ಕುಕುಂಬರ್ ಅಂದರೆ ಮುಳ್ಳು ಸೌತೆ ಉಂಟು, ತೆಂಗಿನ ತುರಿ ಉಂಟು, ಲಿಂಬೆ ಉಂಟು ಹಾಗೂ ಪಾನಕದಲ್ಲಿ ಕರಿಮೆಣಸು ಹಾಗೂ ಬೆಲ್ಲ, ಪಿತ್ತವನ್ನು ಶಮನ ಮಾಡುವಂತಹ ಬೆಲ್ಲ, ಇವುಗಳನ್ನೆಲ್ಲ ನಮ್ಮ ಹಿರಿಯರು ಆಯಾಯ ಕಾಲಕ್ಕೆ ತಕ್ಕ ಪ್ರಸಾದ ರೂಪವಾಗಿ ನಾವು ಸ್ವೀಕರಿಸುವ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಹಾಗಾದರೆ ಈ ಪಾನಕ ಹಾಗೂ ಕೋಸಂಬರಿಯನ್ನು ಹೇಗೆ ತಯಾರಿಸುವುದು ಎಂದು ನೋಡೋಣ ಅಲ್ಲವೇ ವೀಕ್ಷಕರೇ? ರಾಮನವಮಿಯ ಪ್ರಯುಕ್ತ ಮಾಡುವಂತಹ ಕೋಸಂಬರಿ, ಅದಕ್ಕೆ ಬೇಕಾದ ಸಾಮಗ್ರಿಗಳು. ಇದು ನಾನು 100 ಗ್ರಾಮ್ಸ್ನಷ್ಟು ಗ್ರೀನ್ ಗ್ರಾಮ್ ಬೀಜ, ಅದನ್ನು ನೀರಿನಲ್ಲಿ ಸಾಧಾರಣ 1 ಗಂಟೆಗಳ ಕಾಲ, ಹೆಚ್ಚು ಸಹ ಇಡ್ಬೋದು, 1-2 ಗಂಟೆಗಳ ಕಾಲ ಹಾಕಿಟ್ಟಿದ್ದೆ. ಅದರ ನೀರು ಬಸಿದೀಗ ತೆಗೆದಿಟ್ಟುಕೊಂಡಿದ್ದೇನೆ. 2-3 ಚಮಚದಷ್ಟು ತೆಂಗಿನ ತುರಿ, ಇದರಲ್ಲಿ ಅರ್ಧ ಲಿಂಬೆ ಸಾಕು ನಮಗೆ. 1 ಸಣ್ಣ ತುಂಡು ಮುಳ್ಳು ಸೌತೆ ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಕಾಗೋದು. ಈಗ ಹೇಗೆ ಮಾಡುವುದನ್ನು ನೋಡೋಣ. ಮೊದಲಿಗೆ ನೋಡಿ, ನಮಗೆ ಇಷ್ಟೇ ಸಾಕು. ಈಗ ನಾವು 100 ಗ್ರಾಮ್ಸ್ನಷ್ಟು ಮಾತ್ರ ಮಾಡೋದಲ್ಲ, ನಾವು ಮನೆಯಲ್ಲಿರುವವರು ಮಾಡೋದು. ದೇವಸ್ಥಾನಗಳಲ್ಲಾದರೆ ತುಂಬ ಮಾಡ್ತಾರೆ ಅವರು. ಸೊ ಇದನ್ನು ಸಣ್ಣ ಸಣ್ಣಾಗಿ ಹೆಚ್ಚಿಕೊಳ್ಳೋಣ. ನಾನು ನಿಮಗೆ ಹೆಚ್ಚಿಟ್ಟುಕೊಂಡು ನಾನು ತೋರಿಸ್ತೇನೆ. ನೋಡಿ, ಇದು ಸಣ್ಣ ಸಣ್ಣದಾಗಿ. ನೀವು ಸ್ಕ್ರೇಪರಲ್ಲಿ ಸಹ ಸ್ಕ್ರೇಪ್ ಮಾಡಿಕೊಳ್ಬೋದು. ಅದು ಅಷ್ಟು ತುಂಬ ನೀರಾಗ್ತದೆ. ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣದು ಬಾಯಲ್ಲಿ ನಮಗೆ ಸಿಕ್ಕಲಿಕ್ಕಿದ್ರೆ ಅದು ಒಳ್ಳೆಯದಾಗ್ತದೆ. ವೀಕ್ಷಕರೇ ನೋಡಿ, ಹೀಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಾಯಿತು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹೆಚ್ಚಿಟ್ಟುಕೊಂಡಿದ್ದೇನೆ. ಈಗ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋದು. ನೋಡಿ, ಮೊದಲಿಗೆ ಈ ನೆನೆಸಿಟ್ಟ ಹೆಸರು ಬೇಳೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ಅದರಿಂದಾಗಿ ನಿಮಗೆ ಬೇಕಿದ್ರೆ 1/2 kg ಎಲ್ಲ ಮಾಡುವಾಗ, ತುಂಬ ಮಂದಿ ಇದ್ದರೆ ದೇವಸ್ಥಾನಗಳಲ್ಲಿ ತುಂಬ ಮಾಡ್ತಾರೆ. ತುಂಬ ಈಸಿಯೆಸ್ಟ್ ಇದು ಕೋಸಂಬರಿ ಮಾಡುವ ವಿಧಾನ. ಇದನ್ನು ನಾವು ಮನೆಯಲ್ಲಿ ಅನ್ನದ ಜೊತೆ ಸಹ, ಸಾಂಬಾರಿನ ಜೊತೆ ಸಹ ಹೆಚ್ಚಾಗಿ ನಮ್ಮ ತುಳುನಾಡಿನಲ್ಲಿ ಮಾಡ್ತಾರೆ ಇದನ್ನು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪಿನ ಪುಡಿ ಇದ್ದರೆ ಒಳ್ಳೆಯದು. ಆ್ಯಕ್ಚುಲಿ ಉಪ್ಪು ಯಾವತ್ತು ಲಾಸ್ಟಿಗೆ ಹಾಕೊಳ್ಳೋದು ನಾವು. ಯಾಕೆಂದರೆ ನಾವು ಇಲ್ಲಿ ಮುಳ್ಳು ಸೌತೆಯನ್ನು ಹಾಕೋದ್ರಿಂದ ಮುಳ್ಳು ಸೌತೆಯಲ್ಲಿ ನೀರು ಬರ್ತದೆ ಉಪ್ಪು ಹಾಕಿದರೆ. ಸೊ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ತೆಂಗಿನ ತುರಿ, 2-3 ಚಮಚಗಳಷ್ಟು ತೆಂಗಿನ ತುರಿ. ಒನ್ ಆಫ್ ದ ಈಸಿಯೆಸ್ಟ್ ಕೋಸಂಬರಿ ಮಾಡೋದು ಹೇಳಿದರೆ ಬಹಳ ಸುಲಭ. ಈಗ ಈ ಹೆಚ್ಚಿಟ್ಟಂತಹ ಮುಳ್ಳು ಸೌತೆಯನ್ನು ಇದಕ್ಕೆ ಹಾಕೊಳ್ಳೋಣ. ನೀವು ಬೇಕಿದ್ರೆ ನಿಮ್ಮ ಹತ್ರ ದಾಳಿಂಬ ಬೀಜ ಇದ್ದರೆ ಸಹ ಹಾಕ್ಕೊಳ್ಬೋದು. ಅದು ಒಳ್ಳೆ ರುಚಿ ಆಗ್ತದೆ, ಮಕ್ಕಳಿಗೆ ಭಾರಿ ಖುಷಿ ಆಗ್ತದೆ ದಾಳಿಂಬ ಹಾಕಿದರೆ. ಮತ್ತು ಈ ದ್ರಾಕ್ಷಿ ಚೆನ್ನಾಗಿ, ಈಗ ದ್ರಾಕ್ಷಿಯನ್ನು ತಿನ್ನೋದು ಹೇಳಿದರೆ ಸಹ ಹೆದರಿಕೆ ಆಗ್ತದೆ. ತುಂಬ ಪೆಸ್ಟಿಸೈಡ್ಸ್ ಇರ್ತದೆ ಅದರಲ್ಲಿ. ಅದರಿಂದಾಗಿ ಅದನ್ನು ಬಿಸಿ ನೀರಿನಲ್ಲಿ ಹಾಕಿಯೇ ಯೂಸ್ ಮಾಡಬೇಕು. ಇದಕ್ಕೆ ಇಷ್ಟು ಪ್ರಮಾಣ ಅಂತ ಇಲ್ಲ, ಬೇಕಿದ್ರೆ ಮುಳ್ಳು ಸೌತೆಯನ್ನು ಇನ್ನೂ ಸಹ ಹೆಚ್ಚು ಹಾಕ್ಕೊಳ್ಬೋದು ವೀಕ್ಷಕರೇ. ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಕೊನೆಯದಾಗಿ ನಾವು ಲಿಂಬೆ ಹುಳಿಯನ್ನು ಹಿಂಡ್ಲಿಕ್ಕೆ ಉಂಟು. ಅದಾದರೆ ಆಯಿತು ಕೋಸಂಬರಿ. ಒಂದು ಅರ್ಧ ಲಿಂಬೆ ಹುಳಿಯನ್ನು ಹಿಂಡಿಕೊಳ್ಳಿ. ನೀವು ತುಂಬ ಮಾಡೋದಾದರೆ 1 ಲಿಂಬೆ ಹುಳಿಯನ್ನು ಹಿಂಡಬೇಕಾಗ್ತದೆ. ಆಯಿತು, ನಮ್ಮ ಕೋಸಂಬರಿ ರೆಡಿ ಆಯಿತು. ಈಗ ಇನ್ನೊಂದು ರಾಮನವಮಿಗೆ ಬೇಕಾದಂತಹ ಪಾನಕ, ಅದು ಪಾನಕವನ್ನು ತಯಾರಿಸೋಣ. ಮಿತ್ರರೇ, ರಾಮನವಮಿಯ ಪ್ರಯುಕ್ತ
ಮಾಡುವಂತಹ ಪಾನಕ. ನೋಡಿ, ನಾನು ಬೆಲ್ಲ ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾನು 2 ಮಂದಿಗೆ ಮಾತ್ರ ನಾನು ಮಾಡ್ತಿದ್ದೇನೆ. ನೀವು ಬಲ್ಕಲ್ಲಿ ತುಂಬ ಮಾಡುವಾಗ ತುಂಬ ಬೆಲ್ಲ ತೆಗೆದುಕೊಳ್ಬೋದು. ಅರ್ಧ kg ಬೆಲ್ಲ ತಗೊಂಡು ಸಹ ಮಾಡ್ಬೋದು. ಈ ಶುಂಠಿ, ಒಂದು ತುಂಡು ಶುಂಠಿ ಬೇಕು, ಸಣ್ಣ ತುಂಡು, ಯಾಕಂದರೆ ನಾನು 2 ಲೋಟ ಮಾಡೋದು. ಒಂದು 10-15 ಕಾಳುಗಳಷ್ಟು ಅಥವಾ 20 ಕಾಳು ಸಹ ನೀವು ತೆಗೆದುಕೊಳ್ಬೋದು. ಕರಿಮೆಣಸು ಮತ್ತು ಒಂದು 2 ಏಲಕ್ಕಿ. ಈಗ ನಾವು ಮೊದಲಿಗೆ ಈ ಬೆಲ್ಲವನ್ನು ನೀರು ಮಾಡಿಕೊಳ್ಳೋಣ ವೀಕ್ಷಕರೇ. ನಾನೊಂದು ಬಿಸಿ ನೀರು ಇಟ್ಟುಕೊಂಡಿದ್ದೇನೆ. ಇದರಲ್ಲಿ ಬೆಲ್ಲ ನೀರು ಮಾಡಿ ಇದರಲ್ಲಿ ನಾವು ಅಂದರೆ ಗಾಳಿಸ್ಕೊಳ್ತೇವೆ ಬೆಲ್ಲವನ್ನು. ಅದರಿಂದಾಗಿ ಬೆಲ್ಲ ನೀರಾಗಲಿ. ಮೊದಲಿಗೆ ನೀರಾದ ಮೇಲೆ ನಮ್ಮ ಕೆಲಸ ನಾವು ಶುರು ಮಾಡುವ. ವೀಕ್ಷಕರೇ, ಇಲ್ಲಿ ನೋಡಿ ಬೆಲ್ಲ ನೀರಾಯಿತು. ಈಗ ಇದನ್ನು ಆಫ್ ಮಾಡಿಕೊಳ್ಳದೆ ಅದನ್ನು ನಾನು ಸೈಡಲ್ಲಿ ತೆಗೆದಿಟ್ಕೊಳ್ತೇನೆ. ಗ್ಯಾಸ್ನಲ್ಲಿ ನಾನು 1 ಲೋಟ ನೀರು ಹಾಕಿ ಒಂದು ಪಾತ್ರೆಯನ್ನು ಇಟ್ಟುಕೊಂಡಿದ್ದೇನೆ. ನಾನೀಗ ಕೇವಲ 2 ಲೋಟ ಮಾಡೋದ್ರಿಂದಾಗಿ ನೋಡಿ ಇನ್ನೊಂದು ಲೋಟ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಈಗ ಇಲ್ಲಿ ಈ ಕಾಳು ಮೆಣಸು ಇದನ್ನು ನಾವು ಗುದ್ದಿಕೊಳ್ಳೋಣ. ನೀವು ಬೇಕಿದ್ರೆ ಪೌಡರನ್ನು ಸಹ ಹಾಕ್ಕೊಳ್ಬೋದು. ನೋಡಿ, ಇದನ್ನು ಚೆನ್ನಾಗಿ ಗುದ್ದಿಕೊಳ್ಳೋಣ. ನೋಡಿ ವೀಕ್ಷಕರೇ, ಇಷ್ಟು ಪುಡಿಯಾಗಬೇಕು. ಇನ್ನೂ ಸಹ ಪುಡಿ ಆದರೂ ಸಹ ತೊಂದರೆ ಇಲ್ಲ, ಬಾಯಿಗೆ ಸಿಕ್ಕಲಿಕ್ಕಿಲ್ಲ. ಈಗ ಕೆಲವರು ಪೌಡರನ್ನೇ ತೆಗೆದುಕೊಳ್ತಾರೆ. ಇಷ್ಟನ್ನು ಈಗ ಇದಕ್ಕೆ ಹಾಕೊಳ್ಳೋಣ. ಇದೇ ಕುಟಾಣಿಯಲ್ಲಿ ಈಗ ನಾವು ಸ್ವಲ್ಪ ಶುಂಠಿಯನ್ನು ಜಜ್ಜೋಣ. ಇದು ಕ್ಲೀನ್ ಮಾಡಿಟ್ಟಂತಹ ಶುಂಠಿ. ನಿಮ್ಮ ಹತ್ರ ಈ ಕಪ್ಪಲ್ ಶುಂಠಿ ಅಂತ ನಮ್ಮದು ಮ್ಯಾಂಗ್ಳೂರಲ್ಲಿ ಸಿಗ್ತದೆ. ಆ ಶುಂಠಿ ಇದ್ರೆ ಸಹ ಅದನ್ನು ಸ್ವಲ್ಪ, ಅದು ಡ್ರೈ ಶುಂಠಿ ಪೌಡರ್ ಹಾಕಿದರೆ ಸಹ ಆಗ್ತದೆ. ಡ್ರೈ ಶುಂಠಿ ಪುಡಿ ಇಲ್ಲದವರು, ನಮ್ಮ ಹತ್ರ ಹೆಚ್ಚಾಗಿ ಮನೆಯಲ್ಲಿ ಇರುವುದಿಲ್ಲ, ಇದ್ದರೆ ಅದನ್ನು ಹಾಕೊಳ್ಳಿ. 1 ಚಮಚ. ಇದಕ್ಕೆ 2 ಲೋಟಕ್ಕೆ ಅರ್ಧ ಚಮಚ ಸಾಕು. ಇದನ್ನು ಪುನಃ ಇದರಲ್ಲಿ ಹಾಕೊಳ್ಳೋಣ. ನೀರು ಕುದೀತಾ ಉಂಟು. ಇನ್ನು ಈ ಏಲಕ್ಕಿ, 2 ಏಲಕ್ಕಿಯನ್ನು ಇಡೀ ಹೀಗೆ ಗುದ್ದಿ ಅದರ ಸಿಪ್ಪೆಯೊಟ್ಟಿಗೆ ಮೊದಲು ಏಲಕ್ಕಿಯನ್ನು ಸ್ವಲ್ಪ ತೊಳೆದುಕೊಳ್ಳಿ. ಏಲಕ್ಕಿ ಸ್ವಲ್ಪ ಒಮ್ಮೊಮ್ಮೆ ಕೊಳೆ ಇರ್ತದೆ. ಸ್ವಲ್ಪ ಇದಕ್ಕೆ ನೀರು ಹಾಕೊಂಡು ಇದು ಒಂದು ಕುದಿ ಬರುವಾಗ ಇನ್ನು ಈಗ ಬೆಲ್ಲದ ನೀರನ್ನು ಗಾಳಿಸಿದಕ್ಕೆ ನಾವು ಸೇರಿಸಿಕೊಳ್ಳೋಣ. ವೀಕ್ಷಕರೇ ನೋಡಿ, ಇದು ಬೆಲ್ಲ, ನೀರಾದ ಬೆಲ್ಲ ನೋಡಿ. ಇದನ್ನು ಸ್ವಲ್ಪ ನೋಡಿ, ಇದೇನು ಪಾಕ ಬರ್ಲಿಕ್ಕಿಲ್ಲ. ಈಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡುವ. ಇದು ನಾವು ಮಂಗಳೂರಿನಲ್ಲಿ ಶೀತ ಅದೊಂದು ಕಷಾಯ ಮಾಡ್ತೇವೆ, ಆ ಟೈಪಿನ ಕಷಾಯವೇ ಪಾನಕ. ಒಂದು ಕುದಿ ಬಂದ ಕೂಡಲೇ ಈಗ ಇದನ್ನು ಆಫ್ ಮಾಡ್ಕೊಳ್ಳೋದು. ವೀಕ್ಷಕರೇ ನೋಡಿ, ಇಲ್ಲೀಗ ಒಂದು ಕುದಿ ಬರ್ತಾ ಇರುವಾಗ ನಾವು ಮೊದಲೇ ಲಿಂಬೆ ಹುಳಿಯನ್ನು ನಾವು ಇದಕ್ಕೆ ಹಿಂಡಿಕೊಳ್ಳೋಣ. ಇದರಲ್ಲಿ ಎಂತ ಸಹ ಬೀಜ ಇರಬಾರ್ದು ವೀಕ್ಷಕರೇ. ಬೀಜ ಇದ್ದರೆ ಅದು ಕಹಿ ಬರ್ತದೆ. ಸೊ ಬೀಜ ಎಲ್ಲ ತೆಗೆದುಕೊಂಡು ಒಂದು 2 ಸ್ಪೂನಿನಷ್ಟು ಲಿಂಬೆಯ ರಸವನ್ನು, ಈ 2 ಲೋಟಕ್ಕೆ ನಮಗೆ 1 ಸ್ಪೂನ್ ಸಾಕು ಲಿಂಬೆ ರಸ. ಆಯ್ತು ನೋಡಿ, ಸ್ವಲ್ಪ ಕುದಿ ಬರಲಿ ಇನ್ನು ಸ್ವಲ್ಪ. ಆಯ್ತು ವೀಕ್ಷಕರೇ ನೋಡಿ, ಇದು ಕುದಿಯಿತು. ಇನ್ನು ಇದನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನು ಸೀದಾ ಸರ್ವಿಂಗ್ ಟೈಮ್. ನೀವು ಗಾಳಿಸಿಕೊಂಡು ಸಹ ಕುಡಿಬಹುದು ಇದನ್ನು. ಬಿಸಿ ಬಿಸಿಯಾದ ಪಾನಕ ಹಾಗೂ ಕೋಸಂಬರಿ
ನವಮಿಯ ಪ್ರಯುಕ್ತ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಹಳ ಹೆಲ್ದಿಯಾದ ಈ ಕೋಸಂಬರಿ ನಾವು ರಾಮನವಮಿಯಂದೇ ಮಾಡಬೇಕಂತ ಏನಿಲ್ಲ, ಇತರ ದಿನಗಳಲ್ಲಿ ಸಹ ನಾವು ಮಾಡಿ ತಿನ್ಬೋದು. ಆರೋಗ್ಯಕ್ಕೆ ಬಹಳ ಉತ್ತಮ. ಎಲ್ಲ ವಸ್ತುಗಳು ಹಸಿಯಾಗಿ ಇರುವುದರಿಂದ ಇದನ್ನು ವಾರದಲ್ಲಿ 1 ಸರ್ತಿ ಆದರೂ ನಾವು ಮಾಡಿ ತಿನ್ನಬೇಕು. ಹಾಗಾದರೆ ಈ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.